ಈ ಕವಿಗಳಿಗೆ ಕೀರ್ತಿ, ಪೂಜೆ, ಲಾಭ ಹಾಗೂ ಆಧ್ಯಾತ್ಮಿಕವಾದ ಒಂದು ಸಂತೃಪ್ತಿ ಇವುಗಳೇ ಕಾವ್ಯದಿಂದ ದೊರೆಯುವ ಪ್ರಯೋಜನ ಎಂಬ ಅರಿವಿದ್ದರೂ ಇವೆಲ್ಲಕ್ಕಿಂತ ಮುಖ್ಯವಾದದ್ದು ಸಹೃದಯರ ಅಥವಾ ಓದುಗರ ಮನಃ ಪ್ರೀತಿಯೇ ತಮ್ಮ ಕಾವ್ಯದ ಮುಖ್ಯ ಲೌಕಿಕ ಪ್ರಯೋಜನವೆಂದು ಭಾವಿಸಿದ್ದು ಕಂಡುಬರುತ್ತದೆ. ಈ ಸಹೃದಯರು ಎರಡು ಬಗೆ. ಒಂದು, ಆಯಾ ಕವಿಗಳು ಇದ್ದ ರಾಜಸ್ಥಾನದ ಪಂಡಿತ ಮಂಡಲಿ. ಇನ್ನೊಂದು, ಕವಿಯ ಕಾವ್ಯವನ್ನು ಓದುವ, ಮೆಚ್ಚುವ ಇತರರು. ಹಿಂದಿನ ಕವಿಗಳೇ ತುಂಬ ಶಕ್ತರು, ಈಗ ಸತ್ಕವಿಗಳಿಲ್ಲ ಎನ್ನುತ್ತಾರಲ್ಲ. ವಿದ್ವಾಂಸರು ಹಿಂದಿನ ಕವಿಗಳ ಮತ್ತು ಇಂದಿನ ಕವಿಗಳ ಕಾವ್ಯಗಳನ್ನು ಹೊರಗೆ ಹಚ್ಚಿ ಪರೀಕ್ಷಿಸಲಿ ಎಂದು ಕವಿರನ್ನ ಗದಾಯುಧದಲ್ಲಿ ಆಹ್ವಾನಿಸುತ್ತಾನೆ. ಮಾಲೆಗಾರ ಹೂವಿನ ಹಾರವನ್ನು ಕಟ್ಟಬಹುದು, ಆದರೆ ಮುಡಿವ ಬೋಗಿಗಳಿಲ್ಲದೆ ಅದು ಬಾಡಿ ಹೋಗುತ್ತದೆ. ಹಾಗೆಯೇ ಎಷ್ಟು ಕೂಗಿ ಹೇಳುವ ಕವಿ ಏನು ತಾನೇ ಮಾಡುತ್ತಾನೆ? ಅದನ್ನು ಮೆಚ್ಚಬಲ್ಲವರು ಇಲ್ಲದಿದ್ದರೆ ಎನ್ನುತ್ತಾನೆ ಜನ್ನ ಅನಂತಪುರಾಣದಲ್ಲಿ. ರಾಘವಾಂಕ ಹರಿಶ್ಚಂದ್ರ ಕಾವ್ಯದಲ್ಲಿ ಈ ರೀತಿ ಹೇಳುತ್ತಾನೆ: ಕವಿ ಅಧಿಕ ನಿರ್ದೊಡೆ ಏನ್ ಕೇಳ್ವರಿಲ್ಲದೊಡೆ. ತಮ್ಮ ಕಾವ್ಯ ಸಜ್ಜನರಿಗೆ ಸೇವ್ಯಮದು ಆದೊಡೆ ತಾನೇ ಸಾಲದೆ. ಸೂಕ್ತಿ ಸುಧಾರಣವಾದ ಪೀಠಿಕಾ ಪ್ರಕರಣದಲ್ಲಿ ಈ ಮಾತು ಬಂದಿದೆ ಎಂಬ ಕೊರಗು ಅನೇಕ ಕವಿಗಳದು. ಕವಿಗಳ ಕಾವ್ಯಾರಂಭದ ಪೀಠಿಕಾ ಪ್ರಕರಣದಲ್ಲಿ ಈ ಹಂಬಲು ತುಂಬಿಕೊಂಡಿದೆ. ಹಾಗೆಯೇ ತಮ್ಮ ಕಾವ್ಯಗಳನ್ನು ಮೆಚ್ಚಲಾರದ ಅರಸಿಕರನ್ನು ಅಥವಾ ದುರ್ಜನರನ್ನು ಕುರಿತ ತಿರಸ್ಕಾರವು ವಿಶೇಷವಾಗಿ ಪ್ರಕಟವಾಗುತ್ತದೆ. ಇದನ್ನು ಕುಕವಿ ಅಥವಾ ಕುಜನ ನಿಂದೆ ಎಂದು ಕರೆಯಬಹುದು. ಈ ಕುಕವಿ ನಿಂದೆಯ ಭಾಗವೇ ಈ ಪೀಠಿಕಾ ಪ್ರಕರಣಗಳಲ್ಲಿ ತೀರಾ ಅರ್ಥವತ್ತಾದದ್ದು. ಯಾಕೆಂದರೆ ಈ ಭಾಗದಲ್ಲಿ ಕಣ್ಣಿಟ್ಟು ನೋಡಿದರೆ ಅಂದಂದಿನ ಸಮಕಾಲೀನವಾದ ಓದುಗರ ಕ್ರಿಯೆ ಪ್ರತಿಕ್ರಿಯೆಗಳ ಒಂದು ಚಿತ್ರವನ್ನು ಕಾಣುವುದರ ಜೊತೆಗೆ ಒಂದು ರೀತಿಯ ವಿಡಂಬನ ಕಾವ್ಯವೂ ಇಲ್ಲಿ ಬೆಳೆದುಕೊಂಡು ಬಂದಿದೆ ಎನ್ನುವುದು ಸ್ವಾರಸ್ಯದ ಸಂಗತಿಯಾಗಿದೆ. ಮತ್ತು ಕುಕವಿ ನಿಂದೆಯಲ್ಲಿರುವ ಕಾವ್ಯದ ಕಾವು ವಿಶೇಷ ರೀತಿಯದಾಗಿದೆ. ಕುಕವಿ ನಿಂದೆ ಅಥವಾ ಕುಜನ ನಿಂದೆಯಲ್ಲಿ ಎರಡು ಬಗೆಯ ಓದುಗರನ್ನು ಕುರಿತ ಸಂಗತಿ ಇದೆ. ಒಂದು, ಆಯಾ ಕಾಲದ ಕವಿಗಳ ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲಾರದ ನೀರಸರು, ಅರ್ಥ ಮಾಡಿಕೊಳ್ಳಲು ಬಯಸದ ಅಸೂಯಾಪರರು, ಅರ್ಥ ಮಾಡಿಕೊಂಡರೂ ಅದನ್ನು ಮೆಚ್ಚಲಾರದೆ ಕೇವಲ ದೋಷಗಳನ್ನೇ ಎತ್ತಿ ತೋರಿಸುವ ದುರ್ಜನರು. ಎರಡನೆಯದು, ಅಂದಂದಿನ ಪರಿಸರದಲ್ಲಿ ಅಂತಹ ಯಾವ ಸಾಮರ್ಥ್ಯವೂ ಇಲ್ಲದೆ ಕೆಟ್ಟ ಕಾವ್ಯಗಳನ್ನು ಬರೆದು ಕೆಲವು ವೇಳೆ ಕವಿಗಳಿಗೆ ಸ್ಪರ್ಧಿಯಾಗಿ ಅಂದಿನ ಸಾಹಿತ್ಯದ ವಾತಾವರಣವನ್ನು ಕಲುಷಿತಗೊಳಿಸಿದ ಅಕವಿ ಕುಕವಿಗಳ ಸಮುದಾಯ. ಆಗಲೇ ಹೇಳಿದಂತೆ ಮುಖ್ಯವಾಗಿ ಕವಿಗಳಿಗೆ ಬೇಕಾದದ್ದು ತಮ್ಮ ಕಾವ್ಯವನ್ನು ಓದಿ ಮೆಚ್ಚಬೇಕಾದ ಸಜ್ಜನರು. ಪಂಪರನ್ನರಂತಹ ಆಸ್ಥಾನ ಕವಿಗಳು ರಾಜಸ್ಥಾನದ ಪಂಡಿತ ಮಂಡಲಿಯ ಮುಂದೆ ಕಾವ್ಯವನ್ನು ಒಪ್ಪಿಸುವಾಗ ತೀರಾ ಬೇಸರದ ಅನುಭವಗಳೂ ಆಗಿರಬಹುದು. ಇಲ್ಲದಿದ್ದರೆ ಆದಿಪುರಾಣದಲ್ಲಿ ಪಂಪ ಈ ರೀತಿ ಹೇಳಿದ್ದಾನೆ: ಕೋಗಿಲೆಯ ಸರಂ ಅರಣ್ಯದೊಳ್ ಏಗೈವುದೋ ಮೂರ್ಖ ಜಡ ಜನಾರಣ್ಯದೊಳ್ ಇಂ ಪೋಗಡಿಸಿದ ಕವಿ ಶಬ್ದಂ ಅದು ಏಗೈದುದು ಅರಣ್ಯ ರುದಿತಂ ಅದು ಬಗೆವಾಗಳ್. ಯಾರೂ ಕೇಳದಿರುವ ಅರಣ್ಯದಲ್ಲಿ ಕೋಗಿಲೆಯ ಶಬ್ದ ಹೇಗೆ ಅರಣ್ಯರೋದನವಾಗುತ್ತದೋ ಹಾಗೆ ಕವಿಯ ಕಾವ್ಯ ಕೂಡ ಮೂರ್ಖ ಜಡ ಜನಾರಣ್ಯದಲ್ಲಿ ಏನು ತಾನೇ ಪರಿಣಾಮಕಾರಿಯಾದೀತು ಎಂದು ಕೊರಗುತ್ತಿರಲಿಲ್ಲ. ಶುಷ್ಕ ವೈಯಾಕರಣಿಗಳು
ಶುಷ್ಕ ತಾರ್ಕಿಕರು, ಮೂರ್ಖರು ಇಂತಹವರಿಗೆ ಕಾವ್ಯ ಆಸ್ವಾದದ ವಿಷಯವಾಗಲಾರದು. ಆದಿಪುರಾಣದಲ್ಲಿ ಪಂಪ ಹೇಳಿದ್ದಾನೆ. ಇನ್ನು ಕೆಲವರಿದ್ದಾರೆ, ಅವರಿಗೆ ಗುಣಗಳನ್ನು ಗ್ರಹಿಸಲು ಬಾರದು. ರನ್ನ ಅಜಿತ ಪುರಾಣದಲ್ಲಿ ಈ ರೀತಿ ಹೇಳಿದ್ದಾನೆ. ಪೊಸ ದೇಸೆಯಂ ಬೆಡಂಗಂ ರಸ ಪುಷ್ಟಿಯನ್ ಅರ್ಥದೃಷ್ಟಿಯಂ ಬಗೆವರೆ ಭಾವಿಸುವರೆ ಸಾರಣೆಯಂತಿರೆ ಕಸಮನೆ ಪಿಡಿವರ್ ಕೆಲರ್ ಮಹಾಪುರುಷರ್ಕಳ್. ರನ್ನ ಹೇಳುತ್ತಾನೆ, ಕೆಲವರು ಮಹಾಪುರುಷರಿದ್ದಾರಂತೆ. ಅವರು ಕವಿಯ ಕಾವ್ಯದ ಹೊಸ ದೇಶೀಯತೆಯನ್ನಾಗಲಿ, ಬೆಡಗನ್ನಾಗಲಿ, ರಸಪುಷ್ಟಿಯನ್ನಾಗಲಿ, ಅರ್ಥದೃಷ್ಟಿಯನ್ನಾಗಲಿ ಮನಸ್ಸಿಗೆ ತಂದುಕೊಳ್ಳುತ್ತಾರೆಯೇ? ತಂದುಕೊಂಡು ಅದನ್ನು ಅನುಭವಿಸುತ್ತಾರೆಯೇ? ಇಲ್ಲ, ಇದೊಂದು ಅವರಿಗೆ ಬಾರದು. ಅವರೇನಿದ್ದರೂ ಜರಡಿಯ ಹಾಗೆ ಕೇವಲ ಕಸವನ್ನು ಮಾತ್ರ ಹಿಡಿಯುತ್ತಾರಂತೆ. ಕವಿಯ ಕಷ್ಟ ಏನು, ಅವನ ಸಾಮರ್ಥ್ಯ ಏನು ಎಂಬುದನ್ನು ಅರಿಯದ ಇಂತಹ ಮಹಾಪುರುಷರ್ಕಳ್ ಉದ್ದಕ್ಕೂ ಎಲ್ಲ ಕಾಲದ ಕವಿಗಳ ತಲೆನೋವಿಗೆ ಕಾರಣರಾಗಿದ್ದಾರೆ. ಕಾವ್ಯದಲ್ಲಿ ದೋಷಗಳಿರಬಹುದು, ಆದರೆ ಕಡೆತನಕ ಹಾದು ಬರುವ ಉತ್ತಮಾಂಶಗಳಿರುತ್ತವೆ. ಆದುದರಿಂದ ಎಡೆವಾಯ್ದು ಬಂದ ತಪ್ಪಂ ಹಿಡಿದು ಸಾಧಿಸದೆ, ಕಡೆತನಕ ಬಂದ ಲೇಸಿಂಗೆ ತಲೆದೂಗೆ ತಲೆ ಒಡೆವುದೇ? ಬೇನೆ ಅರಿಯದ ನೀರಸರನ್ ಏಕೆ ಪುಟ್ಟಿಸಿದನ್ ಅಬುಜಭವನು ಎನ್ನುತ್ತಾನೆ ರಾಘವಾಂಕ ಹರಿಶ್ಚಂದ್ರ ಕಾವ್ಯದಲ್ಲಿ. ಕೆನೆ ಹಾಲನ್ನು ಕಡೆದು ನವನೀತವನ್ನು ತೆಗೆದು ಬಾಯಿಗೆ ರುಚಿಯಾಗುವಂತೆ ಸವಿಯದೆ ಹಾಲಲ್ಲಿ ಹುಳಿ ಹಿಂಡಿ ರಸವನ್ನೇ ಕೆಡಿಸಿದರೆ ಕರೆದ ಕಾಮಧೇನುವಿಗೆ ಆ ದೋಷ ತಟ್ಟುತ್ತದೆಯೇ ಎಂದು ಜೈಮಿನಿ ಭಾರತದಲ್ಲಿ ಲಕ್ಷ್ಮೀಶ ಪ್ರಶ್ನೆ ಮಾಡಿದ್ದಾನೆ. ಇಂತಹ ಅರಸಿಕರನ್ನು, ದುರ್ಜನರನ್ನು ಕುರಿತು ಕವಿಗಳು ಬಹು ಕಟುವಾಗಿ ಟೀಕಿಸಿದ್ದಾರೆ. ಬೈಗುಳದ ಭಂಡಾರದಿಂದ ಉಪಮಾ ಸಾಮಗ್ರಿಯನ್ನು ಸೂರೆ ಮಾಡಿದ್ದಾರೆ. ಅವರನ್ನು ಕುರಿತು ಚಂದ್ರಕಾಂತಂ ವಸರುವಂತೆರೆ ಗೋರಿಕಲ್ಲು ವಸರ್ಗುಮೇ ಬೆಳ್ದಿಂಗಳೋಳ್ ನವ ಚೂತಂ ತಳಿರುವ ಅಂದದೋಳ್ ತಳಿರ್ಗುಮೇ ಸ್ಥಾಣುತ್ಕರಂ. ಬೆಳುದಿಂಗುಳಲ್ಲಿ ಚಂದ್ರಕಾಂತ ಶಿಲೆ ಕರಗುವಂತೆ ಗೋರಿಕಲ್ಲು ಕರಗುತ್ತದೆಯೇ? ಹೊಸ ಮಾವಿನ ಚಿಗುರು ವಸಂತದಲ್ಲಿ ಹೊಮ್ಮುವಂತೆ ಮೋಟು ಮರ ಚಿಗುರುಯಿತೆ ಎನ್ನುತ್ತಾನೆ ಜಗನ್ನಾಥ ವಿಜಯಂ ಕಾವ್ಯದಲ್ಲಿ ರುದ್ರಭಟ್ಟ. ಹರಿಹರನಂತೂ ಇಂತಹ ದುರ್ಜನರನ್ನು ಗೂಗೆಗಳಿಗೆ ಹೋಲಿಸುತ್ತಾನೆ. ಕೆಲವರಂತೂ ಕಾವ್ಯಾರಂಭದಲ್ಲಿ ಇಂತಹ ದುರ್ಜನ ಪರಮೇಶ್ವರರ್ಗೆ ಒರಿದು ಕೈ ಮುಗಿವೆಂ ಬಲಗೊಂಡು ಭಕ್ತಿಯಿಂ ಎನ್ನುತ್ತಾರೆ. ಇನ್ನು ಕೆಲವರು ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯರೋಗಿ ಹಳಿದಡೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ಏನಹುದು ಎನ್ನುತ್ತಾನೆ ಕುಮಾರವ್ಯಾಸ. ಈ ರೀತಿಯ ನಿರ್ಲಕ್ಷ್ಯತೆಯನ್ನು ತಾಳಿದ್ದಾರೆ. ಎಲ್ಲ ಕಾಲದಲ್ಲೂ ಕವಿ ತಾಳಬೇಕಾದ ನಿಲುವು ಇದೆ. ಕವಿಗಳಿಗೆ ಮನಸ್ಸನ್ನು ಕಲಕಿದ್ದು ಈ ದುರ್ಜನ ಅರಸಿಕರ ಜೊತೆಗೆ ಅಕವಿ ಕುಕವಿಗಳ ರಚನೆ ಮತ್ತು ಅದರ ಪ್ರಭಾವಗಳು. ಅಂತಹವರಿಗೂ ತಮ್ಮದೇ ಆದ ಪೋಷಕ ವೃಂದವೂ ಸಹೃದಯರೂ ಇದ್ದಿರಬೇಕು. ನೇಮಿಚಂದ್ರ ಲೀಲಾವತಿ ಪ್ರಬಂಧದಲ್ಲಿ ಈ ರೀತಿ ಹೇಳಿದ್ದಾನೆ. ಆನುಂ ಬುಧರೊಡನೆ ನೃಪಾಸ್ಥಾನದೊಳ್ ಇರ್ದಪ್ಪೆನ್ ಎಂದು ಕುಕವಿ ಕದಂಬಂ ಬಾನುದ್ದ ಅಪ್ಪುದೇಕೆ.
ಉದ್ಯಾನದೊಳ್ ಒಡನೆ ಇರವೇ ಕಾಗೆಯುಂ ಕೋಗಿಲೆಯುಂ. ನಾನು ವಿದ್ವಾಂಸರೊಡನೆ ರಾಜರ ಆಸ್ಥಾನದಲ್ಲಿದ್ದೇನೆ ಎಂದು ಕೆಟ್ಟ ಕವಿಗಳ ಸಮೂಹ ಮುಗಿಲೆತ್ತರ ಏರುವುದೇಕೆ? ಉದ್ಯಾನದಲ್ಲಿ ಕಾಗೆಯೂ ಕೋಗಿಲೆಯೂ ಜೊತೆ ಜೊತೆಗೆ ಇರುವುದಿಲ್ಲವೇ ಎನ್ನುತ್ತಾನೆ ನೇಮಿಚಂದ್ರ. ಇಂತಹವರು ಸುತ್ತಣ ಪರಿಸರದಲ್ಲಿ ಸೇರಿಕೊಂಡು ಕೆಟ್ಟ ಕಾವ್ಯವನ್ನು ಬರೆದು ಅಬಲೆಯಾದ ಸರಸ್ವತಿಯ ಕೊರಳು ಮುರಿದು ನೋಯಿಸುವ ಪಾತಕರು, ಸರಸ್ವತಿ ದ್ರೋಹಿಗಳು ಎನ್ನುತ್ತಾನೆ ಅಜಿತನಾಥ ಪುರಾಣದಲ್ಲಿ ರನ್ನ. ಇವರಿಗೆ ಸ್ವಂತ ಬರೆಯುವುದಕ್ಕೆ ಬಾರದು. ಆದುದರಿಂದ ಪರರ ಕಾವ್ಯಾರ್ಥಗಳನ್ನು ಛಿದ್ರಿಸುತ್ತಾರೆ. ಒಂದು ವೇಳೆ ಬರೆದರೂ ಅದು ಓದಿದೊಡೆ ಕಲ್ಲ ಮಾಲೆಯ ನಾದಂ, ಕರ್ಬೊನ್ನ ಕಡಲೆ, ಕಲ್ಲನ್ನು ಡಬ್ಬದಲ್ಲಿ ಹಾಕಿ ಅಲ್ಲಾಡಿಸಿದಂತೆ ಶಬ್ದ, ಕಬ್ಬಿಣದ ಕಡಲೆ. ಗಿರಿಜಾ ಕಲ್ಯಾಣದಲ್ಲಿ ಹರಿಹರನು ಹೇಳಿದ್ದಾನೆ. ಅನಂತನಾಥ ಪುರಾಣದಲ್ಲಿ ಜನ್ನ ಈ ರೀತಿ ಹೇಳುತ್ತಾನೆ: ಅರಿಯದೆ ಪದವಿನ್ಯಾಸಮಂ, ಅರಿಯದೆ ಸ್ವಾರಸ್ಯಮನ್, ವರ ಪ್ರತಿಭೆಯ ಗುಂಪು ಅರಿಯದೆ ತಾಮಂ ಕೆಮ್ಮಗೆ ಢುರುಕ್ ಎಂಬುವು ಕುಕವಿ ಕೂಪ ಮಂಡೂಕಂಗಳ್. ಏನೇನೂ ತಿಳಿಯದ ಕುಕವಿ ಕೂಪ ಮಂಡೂಕಗಳು. ಇಂಥವರು ದುಷ್ಟ ವಿಮರ್ಶಕರಾಗಿದ್ದು ಉಡುಗಿದುದು ಈಗಳಿನ ಕಬ್ಬದೊಳ್ ಒಟ್ಟಜೆ, ಈಗಡಿನ ಕವಿ ವ್ರಜಕ್ಕೆ ಪದ ಸಂಚಯಂ ಅಚಿರಮಾದುದು ಎನ್ನುತ್ತಾನೆ ಪೊನ್ನ ಶಾಂತಿಪುರಾಣದಲ್ಲಿ. ಇವತ್ತಿನ ಕಾವ್ಯದಲ್ಲಿ ಒಟ್ಟೊಂದವೇ ಇಲ್ಲವಾಗಿದೆ. ಈಗಿನ ಕವಿಗಳಲ್ಲಿ ಪದ ಸಂಪತ್ತಿಯೇ ಇಲ್ಲ. ಪುರಾಣ ಕವಿ ಪುಂಗವರ್ ಒಳ್ಳಿದರ್, ಈಗಳ್ ಇಲ್ಲ ಸತ್ಕವಿಗಳ್ ಎನ್ನುತ್ತಾನೆ ರನ್ನ ಗದಾಯುಧದಲ್ಲಿ. ಹಿಂದಿನ ಕವಿಪುಂಗವರೇ ಒಳ್ಳೆಯವರು, ಈಗಂತೂ ಒಳ್ಳೆಯ ಕವಿಗಳೇ ಇಲ್ಲ ಎಂದು ಸಮಕಾಲೀನ ಕವಿಗಳನ್ನು ಹಾಸ್ಯ ಮಾಡುತ್ತಿದ್ದುದೂ ಉಂಟು.